ಎಲ್ಲರಿಗೂ ಜೈ ಭೀಮ್. ನಮಸ್ಕಾರ ಕರ್ನಾಟಕದ ಜನತೆಗೆ. ಮಾನ್ವಿಯಲ್ಲಿ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ರಾಯಚೂರು ಸಾತ್ಮೇಲಿಂದ ಸಿಂಧನೂರುವರೆಗೇನು ರಾಜ್ಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆಯಲ್ಲ, ಭಾಳ ಅವೈಜ್ಞಾನಿಕ ಕಾಮಗಾರಿ ಅದು. ಆ ಕಾಮಗಾರಿಯಿಂದ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಒಂದೂವರೆ ವರ್ಷ ಕೆಳಗಡೆ ಲೋಯಲ ಶಾಲೆ ಮಕ್ಕಳು, ಸಣ್ಣ ಮಕ್ಕಳು ಆಕ್ಸಿಡೆಂಟ್ ಆಗಿ ಸತ್ತೋದ್ರು. ತಮ್ಮ ಇಡೀ ರಾಜ್ಯ ಜನಗಳೇ ಅದನ್ನು ನೋಡಿದ್ದೀರ ತಾವು. ಅಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ಆದರೂ ಮಾನವೀಯದ ಬಗ್ಗೆ ಯಾರಿಗೂ ಚಿಂತೆಚ್ಚು ಕಾಜಿಲ್ಲ. ಯಾಕಂತೇಳು ಇಲ್ಲಿವರೆಗೂ 30-35 ಜನರು ಆಕ್ಸಿಡೆಂಟ್ ಆಗಿ ಸತ್ತರು. ಯಾಕೆ ಸಾಯ್ತಾ ಇದ್ದಾರೆ ಅಂದರೆ ಆ ಮಾಡ್ತಕ್ಕಂಥ ಕಾಮಗಾರಿ ಭಾಳ ಅವೈಜ್ಞಾನಿಕ ಕಾಮಗಾರಿ. ಮಾನವೀಯ ಜನತೆ ಈಗೇನು ಸಿಟಿ ಒಳಗಡೆ ಬಂದಿದೆ, ಇಲ್ಲೇ ಆದರೂ ಅಲ್ಲೆಲ್ಲಿ ಪೊಲೀಸರನ್ನಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ಲು, ವಾಲ್ಮೀಕಿ ಸರ್ಕಲ್ಲು, ಅಲ್ಲಿ ಎಲ್ಲೇ ಬಸವ ಸರ್ಕಲ್ ಅಲ್ಲೆಲ್ಲಿ ಪೊಲೀಸರನ್ನ ಇಟ್ಟಿದ್ದೆ. ಆದರೆ ಯಾಕೆ ಪೊಲೀಸರು ಇಡಬೇಕಂದ್ರೆ ವಾಹನಗಳು ತಿರುಗಾಡುವಂಥದ್ದು ನಿಧಾನವಾಗಿ ತಿರುಗುತ್ತವೆ ಅನ್ನೋದು ನಮ್ಮ ಆಶಾಭಾವನೆ. ಇನ್ನೂ ಎಷ್ಟು ಜನರ ಕೊಲ್ಬೇಕು ಅಂದ್ಕೊಂಡಿದ್ದಾರೆ ಇಲ್ಲಿರ್ತಕ್ಕಂಥ ಆಡಳಿತ ಆಗಲಿ, ತಾಲೂಕು ಆಡಳಿತ ಆಗಲಿ, ಜಿಲ್ಲಾ ಆಡಳಿತ ಆಗಲಿ. ಹೌದು, ಇಷ್ಟು ಜನ ಸಾಯ್ತಾ ಇದ್ದಾರೆ, ಇಲ್ಲೇನಾದರೂ ಒಂದು ವ್ಯವಸ್ಥೆ ಮಾಡಬೇಕನ್ನೋದು ಕಿಂಚಿತ್ತು ಗಮನ ಇಲ್ವಾ? ಶಾಸಕರಿಗಂತೂ ಸ್ವಲ್ಪ ಆದರೂ ಗಮನ ಇಲ್ಲ, ಗೊತ್ತಿದ್ರು ಮೌನ ವಹಿಸ್ತಾ ಇದ್ದಾರೆ. ಮತ್ತು ಸಚಿವರು, ಮಾಜಿ ಸಚಿವರು NS ಬೋಸರಾಜ್ ಅವರು ತಮ್ಮ ಗಮನಕ್ಕಿದೆ ಅಂತೆ, ಆದರೂ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಮತ್ತು ಇನ್ನೂ ಎಷ್ಟು ಜನರು ಕೊಲ್ಬೇಕಂತ ಮಾಡಿದಾರೋ ನಮ್ಮ ಮಾನವಿಯಲ್ಲಿ. ನನ್ನ ಕಳಕಳಿ ಇಷ್ಟೇ, ದಯವಿಟ್ಟು ಜಿಲ್ಲಾಡಳಿತ ಮತ್ತು SP ಸಾಹೇಬರು ಗಮನ ವಹಿಸಿ, ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಮತ್ತು ಬಸವ ಸರ್ಕಲ್, ವಾಲ್ಮೀಕಿ ಸರ್ಕಲ್ ಅಲ್ಲಿ ದಯವಿಟ್ಟು ಒಂದು ಪೊಲೀಸರು ಒಂದು 10 ಜನರು ಹೆಚ್ಚಾಗಿ ಈ ಸಿಟಿ ಒಳಗಡೆ ರೋಡ್ ಮುಗಿಯೋವರೆಗೆ ಸ್ವಲ್ಪ ಟ್ರಾಫಿಕನ್ನು ಸುಧಾರಿಸಿ ರೋಡನ್ನು ಮಾಡಿಕೊಟ್ಟಿದ್ದೆ. ಆದರೆ ಸಾರ್ವಜನಿಕರು, ಇಲ್ಲಿ ಜನಗಳು ಉಳಿತಾರೆ, ಇಲ್ಲಾಂದರೆ ಇನ್ನೂ ಎಷ್ಟು ಜನರು ಸಾಯ್ತಾರೋ. ದಯವಿಟ್ಟು ಎಚ್ಚೆತ್ತುಕೊಂಡು ಮಾನವೀಯ ಏನು ರಾಜ್ಯ ಹೆದ್ದಾರಿ ಕಾಮಗಾರಿ ಭಾಳ ಅವೈಜ್ಞಾನಿಕ ಕಾಮಗಾರಿ. ಸರ್ವಿಸ್ ರೋಡ್ ಇಲ್ಲ, ಪಾದಚಾರಿ ರೋಡ್ ಇಲ್ಲ. ಜನಗಳು ಮುಂದೆ ಭಾಳಷ್ಟು ಇನ್ನೂ ಭಾಳ ಜನ ಮರಣ ಹೊಂದೋರಿದ್ದಾರೆ. ಯಾಕಂತೇಳಿ ಅದು ಸರ್ವಿಸ್ ರೋಡ್ ಇಲ್ಲ ಮತ್ತು ಪಾದಚಾರಿ ಇಲ್ಲ. ಫುಟ್ಪಾತ್ ಒಂದಿದೆ ಅಂತೆ. ಫುಟ್ಪಾತ್ ಆದರೂ ಆ್ಯಕ್ಚುಲಿ ಸಾರ್ವಜನಿಕರಿಗೆ ಪಾದಚಾರಿಯನ್ನು ಮಾಡಿಕೊಡಬೇಕು. ಇಲ್ಲದೆ ಹೋದರೆ ಭಾಳಷ್ಟು ಗೊಂದಲ ಇದೆ. ಮಾನವೀಯ ಜನತೆ ಎಚ್ಚೆತ್ತುಕೊಳ್ಳಬೇಕು. ನಾಳಿನ ದಿನ ನಾನಾಗ್ಬೋದು ಆಕ್ಸಿಡೆಂಟು, ನಾಳಿನ ದಿನ ನೀವು ಆಗ್ಬೋದು. ಇದ್ರ ಬಗ್ಗೆ ಯಾರೋ ಕಿಂಚತ್ತು ಕೆಲವರು ಕಾಳಜಿ ವಹಿಸ್ತಾರೆ, ಕೆಲವರು ಕಾಳಜಿ ವಹಿಸ್ತಾ ಇಲ್ಲ. ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅಲ್ಲೆಲ್ಲಿ ಗುಂಡಿ ಒಗಿತಾ ಇದ್ದಾರೆ, ಗುಂಡಿ ಅಗಿತಾ ಇದ್ದಾರೆ, ಸರಿಯಾದ ರೀತಿಯಲ್ಲಿ ರೋಡ್ ಮಾಡ್ತಾ ಇಲ್ಲ. ಭಾಳಷ್ಟು ಗೊಂದಲವಿದೆ. ಈಗಾದರೂ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೀನಿ ಮತ್ತು SP ಸಾಹೇಬರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿ ಪೊಲೀಸರ ಸಂಖ್ಯೆ ಕಡಿಮೆ ಇದೆ, ಪೊಲೀಸರು ಸೇರಿಸಿ ಅಲ್ಲೆಲ್ಲಿ ಪೊಲೀಸರು ವ್ಯವಸ್ಥೆ ಮಾಡಿದ್ದೆ. ಆದರೆ ಮಾನವೀಯ ಜನತೆಯ ಒಂದು ಆರೋಗ್ಯದ ಒಂದು ಪ್ರಾಣದ ಅಳವಡಿಕೆಯ ಬಗ್ಗೆ ನೀವು ಸೇವೆ ಮಾಡ್ದಂಗೆ ಆಗ್ತದೆ ಅನ್ನೋ ಒಂದು ಆಶಾಭಾವನೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಈಗಾಗಲೂ ಎಚ್ಚೆತ್ತುಕೊಂಡು ನಮ್ಮ ಮಾನವೀಯದ ಬಗ್ಗೆ ಸ್ವಲ್ಪ ಚಿಂತಿಸಬೇಕೆಂದು ತಮ್ಮಲ್ಲಿ ನಾನು ವಿನಯ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.